ಕೀರ್ತನೆಗಳು 62ನೇ ಕೀರ್ತನೆ 6ನೇ ಚರಣ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಇಲ್ಲಿ ಕೀರ್ತನಕಾರನು ಏನಂತ ಹೇಳ್ತಿದ್ದಾನಂದ್ರೆ, ನಾನು ಕದಲುವುದಿಲ್ಲ. ಎಂಥ ಪರಿಸ್ಥಿತಿನಲ್ಲಿ ಇದ್ದರೂ ನಾನು ಕದಲುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನಗೆ ದುರ್ಗವೂ ಆಗಿದ್ದಾನೆ, ರಕ್ಷಕನಾಗಿದ್ದಾನೆ, ಶರಣನು ಆಗಿದ್ದಾನೆ ಅಂತ ಹೇಳಿ ಕೀರ್ತನಕಾರನು ಹೇಳ್ತಾನ. ಕದಲದಂಗೆ ಸ್ಥಿರವಾಗಿರ್ಬೇಕು ಅಂದ್ರೆ ದೇವರಿಗೆ ಸನ್ನಿಹಿತರಾಗಿರ್ಬೇಕು. ನನ್ನ ದೇವರು ನನಗೆ ದುರ್ಗವಾಗಿದ್ದಾನೆ, ಆತ ನನ್ನ ರಕ್ಷಕನು, ಇವೆಲ್ಲದರಿಂದ ತಪ್ಪಿಸುವಂತ ಶಕ್ತಿವಂತನು ಆತ. ನಾನು ಯಾಕೆ ಕದಲಬೇಕು? ನಾನು ಸ್ಥಿರವಾಗಿರ್ಬೇಕು. ಈ ಸಮಸ್ಯೆ ನಾನು ಎದುರಿಸ್ಬೇಕು. ನನ್ನ ದೇವರು ನನ್ನ ಜೊತೆ ಇದ್ದಾನೆ ಅಂತೇಳಿ ಯಾರು ದೇವರಿಗೆ ಸನ್ನಿಹಿತರಾಗಿ ಪ್ರಯಾಣ ಮಾಡ್ತಿರ್ತಾರೋ ಅವ್ರು ಕದಲುವುದಿಲ್ಲ. ಅಪವಾದಿ ಅನೇಕ ಶೋಧನೆಗಳು ತರ್ತಿರ್ತಾನ, ಕಷ್ಟಗಳು ತರ್ತಿರ್ತಾನ, ಅನಾರೋಗ್ಯ ಸಮಸ್ಯೆ ತರ್ತಿರ್ತಾನ. ಕೆಲವೊಬ್ರು ಕಷ್ಟಗಳು ಬಂದಾಗ ಆ ಕಷ್ಟಗಳು ನೋಡಿ ಬಲಹೀನರಾಗ್ಬಿಡ್ತಾರ, ಪ್ರಾರ್ಥನೆಗೆ ದೂರ ಆಗ್ಬಿಡ್ತಾರ. ಅನಾರೋಗ್ಯ ಸಮಸ್ಯೆ ಬಂದವರು ಅನಾರೋಗ್ಯ ಸಮಸ್ಯೆ ಬಂದೈತೆ ಅಂತೇಳಿ ಬಲಹೀನರಾಗ್ಬಿಡ್ತಾರ, ಅವ್ರೂ ಕದಲ್ ಬಿಡ್ತಾರ. ಕೆಲವೊಬ್ಬರಿಗೆ ಸಾಲದ ಸಮಸ್ಯೆ, ಭಯಂಕರವಾದ ಸಾಲದ ಸಮಸ್ಯೆಗೆ ಏನಾಗ್ಬಿಡ್ತಾರ ಅಂದ್ರೆ ಆ ಒತ್ತಡಿಗೆ ಅವರು ಕೂಡ ಕದಲ್ ಬಿಡ್ತಾರ, ಅವ್ರು ಕೂಡ ಬಲಹೀನರಾಗ್ತಾರ. ಏನೇ ಸಮಸ್ಯೆ ಬರಲಿ, ಎಂತ ಸಮಸ್ಯೆ ನಮ್ಮ ಜೀವಿತದಲ್ಲಿ ಇರಲಿ, ನಾವು ಕದಲ್ದಂಗೆ ಇರಬೇಕು ಅಂದ್ರೆ ನಾವು ದೇವರಿಗೆ ಸನ್ನಿಹಿತರಾಗಿರ್ಬೇಕು, ದೇವರಿಗೆ ಹತ್ರವಾಗಿರ್ಬೇಕು, ದೇವ್ರ ಮೇಲೆ ವಿಶ್ವಾಸಲಿದ್ದ ನಾವು ನಡೆಯುವಂತವ್ರಾಗಿರ್ಬೇಕು. ಅಪವಾದಿ ಶೋಧಿಸ್ತಿರ್ತಾನ, ಅವನು ಏನೋ ಒಂದು ತಗೊಂಬಂದು ನಮ್ಮನ್ನು ಕದಲಿಸ್ಬೇಕಂತೇಳಿ ಪ್ರಯತ್ನಿಸ್ತಿರ್ತಾನ. ಅದು ನಾವು ಅದಕ್ಕೆಲ್ಲ ನಾವು ಮನಸ್ಸು ಕೊಡಬಾರ್ದು. ನಾವು ನಮ್ ದೇವರು ನಂಬಿಗಸ್ತನು, ನಿನಗೆ ಶೋಧನೆಗಳು ಬರ್ತಾವ, ಆದ್ರೂ ಆ ಶೋಧನೆಯಿಂದ ನಾನು ನಿಮ್ಮನ್ನು ತಪ್ಪಿಸ್ತೀನಿ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತದೆ. ನಾವು ವಾಕ್ಯ ನೆಟ್ಟು ನಡೆಯುವಂತವ್ರಾಗಿರ್ಬೇಕು. ಅವಾಗ ನಾವು ಕದಲುವುದಿಲ್ಲ, ಸ್ಥಿರವಾಗಿರ್ತೀವಿ. ನಾವು ಕ್ರಿಸ್ತನ ಬಂಡ ಮೇಲೆ ನಿನ್ನ ಒಂದು ಜೀವಿತವನ್ನು ನೀನು ಕಟ್ಕೊಂಡ್ರೆ ನೀನು ಸ್ಥಿರವಾಗಿರ್ತಿ. ಅವಾಗ ಮಳೆ ಬರ್ತಿರ್ತೈತೆ, ತುಫಾನ್ ಬರ್ತಿರ್ತೈತೆ, ಏನೇ ಬಂದ್ರು ಕೂಡ, ಏನೇ ಸಮಸ್ಯೆ ಬಂದ್ರು ಕೂಡ ನೀನು ಕದಲುವುದಿಲ್ಲ. ಯಾಕೆ ಕದಲುವುದಿಲ್ಲ ಅಂದ್ರೆ ನಿನ್ನ ಒಂದು ಜೀವಿತವನ್ನು ಕ್ರಿಸ್ತನ ಬಂಡ ಮೇಲೆ ನೀನು ಕಟ್ಕೊಂಡಿರ್ತಿ, ದೇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನೀನು ನಡೀತಿರ್ತೀಯಲ್ಲ, ಅದಕ್ಕೆ ನೀನು ಕದಲುವುದಿಲ್ಲ. ದೇವರಿಗೆ ಸನ್ನಿಹಿತರಾಗಿಲ್ದಂಗ, ದೇವರಿಗೆ ದೂರವಾಗಿದ್ದು ಅವಿಶ್ವಾಸದಲ್ಲಿ ನಾವು ನಡೀತಿರುವಾಗ ಏನಾಗ್ತದೆ ಅಂದ್ರೆ ಕದಲ್ತೀವಿ, ಭಯ ಆಗ್ತದೆ. ಪರಿಸ್ಥಿತಿಗಳು ನೋಡಿ ಭಯಭ್ರಾಂತರಾಗ್ತೀವಿ. ಏನಪ್ಪ, ಯಾಕೆ ಪರಿಸ್ಥಿತಿ ಬಂತು, ಏನಾಗ್ತಿತ್ತು ನನ್ನ ಜೀವಿತ, ನನ್ನ ಲೈಫ್ ಏನಾಗ್ತಿತ್ತು, ನನ್ನ ಕುಟುಂಬ ಏನಾಗ್ತದೆ ಅಂತೇಳಿ ಆ ಒಂದು ಪರಿಸ್ಥಿತಿನಲ್ಲಿ ಭಯಂಕರವಾದ ಡಿಪ್ರೆಷನ್ಗೆ ಹೋಗ್ತೀವಿ. ಕದಲುವಂಥವ್ರಾಗಿರ್ಬಾರ್ದು, ನಾವು ಸ್ಥಿರವಾಗಿ ನಿಲ್ಲುವಂಥವ್ರಾಗಿರ್ಬೋದು. ದೇವ್ರ ನಂಬಿಗಸ್ತನು, ದೇವರ ಅನ್ನಾಯನಸ್ತನಲ್ಲ. ನನ್ನ ಮಕ್ಕಳು ನಾನು ತೆಳಗಿಡ್ತೀನಿ ಅಂತ ಹೇಳೋಣ. ದೇವ್ರು ವಾಗ್ದಾನ ಮಾಡಿದ್ದಾರೆ, ವಾಗ್ದಾನ ಮಾಡಿ ಆ ವಾಗ್ದಾನ ನೆರವೇರಿಸುವಂತ ನಂಬಿಗಸ್ತನಾತ. ಮನುಷ್ಯರು ಮಾತು ಕೊಟ್ಟು ಅದನ್ನ ತಪ್ಪಬಹುದು, ಆದ್ರೆ ದೇವರು ಮಾತು ಕೊಟ್ಟು ತಪ್ಪುವಂತನಲ್ಲ. ಆತನ ಅದನ್ನ ನೆರವೇರಿಸುವಂತ ಶಕ್ತಿವಂತನು, ನಂಬಿಗಸ್ತನು ಕೂಡ. ಅದು ನಾವು ಮರಿಬಾರದು. ವಾಕ್ಯ ಹಿಡ್ಕೊಂಡು ನಾವು ನಡೆಯುವಂಥವ್ರಾಗಿರ್ಬೇಕು. 4 ಚಿಂತೆ ನೀನು ಯಾಕೆ ಅಂತ ಹೇಳ್ತಾನೆ ನೋಡ್ರಿ. ಫ್ಯಾಮಿಲಿ, ಗಂಡ ಹೆಂಡತಿ, 2 ಮಕ್ಕಳು, ಬರ್ತ್ಡೇ ಇರ್ತೈತೆ ತನ್ನ ಮಗಂದು. ಹೋಟೆಲ್ಗೆ ಹೋಗಿ ಏನಾದರೂ ತಿಂದು ಬರೋಣ ಅಂತ ಹೇಳಿ ಅನ್ಕೊಂತಾರೆ. ಸರಿ ಅಂತೇಳಿ ಇವರೆಲ್ಲ ಫ್ಯಾಮಿಲಿ ಎಲ್ಲ ರೆಡಿ ಆಗಿ 4 ಜನ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ಗೆ ಹೋಗಿ ಕುತ್ಕೊಂಡು ಏನ್ ಬೇಕು ಆರ್ಡರ್ ಮಾಡ್ತಾರೆ. ಈ ಮಕ್ಕಳು ಐಸ್ ಕ್ರೀಮು ಇವೆಲ್ಲ ಆರ್ಡರ್ ಮಾಡ್ತಾರೆ, ತಮಗೆ ಇಷ್ಟ ಆದದ್ದೆಲ್ಲ. ಆ ಆರ್ಡರ್ನಲ್ಲಿ ಬಿಲ್ ನೋಡಿದ್ರೆ ಬಿಲ್ ಜಾಸ್ತಿ ಇರುತ್ತೆ. ಅವಾಗ ಈ ತಾಯಿ ಅನ್ಕೊಂತಾಳ, ಅಯ್ಯೋ ಇಷ್ಟು ಬಿಲ್ ಐತಲ್ಲ, ಇದು ನಾನು ಇದು ಅಡಿಗೆ ಮನೇಲೇನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತೇಳಿ ತಾನು ಟೆನ್ಷನ್ ಬರ್ತಿರ್ತದೆ. ಈ ವ್ಯಕ್ತಿ ಗಂಡನ ಅನ್ಕೊಂತಾನ, ಅಯ್ಯೋ ಇಷ್ಟು ಬಿಲ್ ಆಯ್ತಲ್ಲ, ಇದು ಸುಮ್ಮನೆ ನಾವು ಇಲ್ಲಿ ಬಂದಿವಲ್ಲ, ಯಾವ್ದಾದ್ರು ಸಣ್ಣ ಹೋಟೆಲ್ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇಲ್ಲಿ ಇಷ್ಟು ರೇಟ್ ಇದಾವಲ್ಲ ಅಂತೇಳಿ ತಾನು ಕೂಡ ಭಯ ಬೀಳ್ತಿರ್ತಾನ, ಯಾಕೆ ಈ ರೀತಿ ನಾವು ಇಲ್ಲಿ ಬಂದಿವಿ ಅಂತೇಳಿ. ಆದ್ರೆ ಆ ಮಕ್ಕಳು ಏನ್ ಮಾಡ್ತಿರ್ತಾರಂದ್ರೆ ಚೆನ್ನಾಗಿ ತಿಂತಿರ್ತಾರ. ಅವ್ರ ಅಸಲು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಿರೋದಿಲ್ಲ. ಐಸ್ ಕ್ರೀಮ್ ಚೆನ್ನಾಗೈತೆ, ಬಿರಿಯಾನಿ ಚೆನ್ನಾಗೈತೆ ಅಂತೇಳಿ ತಿಂತಿರ್ತಾರ. ಇವ್ರು ಯಾಕೆ ಚಿಂತೆ ಮಾಡ್ತಾರಂದ್ರೆ ಇವರು ಆ ಸಮಸ್ಯೆ ಬಂದೈತೆ, ಆ ಸಮಸ್ಯೆ ನೋಡಿದಾಗ ಅವ್ರು ಏನಾಗ್ತಾರ, ಇವರು ತಂದೆ ತಾಯಿಗಳು ಕದಲ್ತಾರ, ಭಯ ಬೀಳ್ತಾರ. ಅರೆ ನಾಳೆ ಏನಾಗ್ತದೆ ಏನೋ, ಇದೇ ದುಡ್ಡು ನಮ್ಗೆ ಇದ್ದಿದ್ರೆ ನಾಳೆಗೆ ಬರ್ತೈತಲ್ಲ, ನಾನು ಮನೆಗೆ ಮಾಡ್ತಿದ್ದಲ್ಲ ಅಡಿಗೆ, ಇವೆಲ್ಲ ಆಲೋಚನೆ ಮಾಡ್ಕೊಂತದಲ್ಲ, ಸಂತೋಷ ಪಡ್ತಿಲ್ಲ. ಅವ್ರು ಯಾತಕ್ಕಾಗಿ ಬಂದಾರ? ಬರ್ತ್ಡೇ ಮಾಡ್ಕೋಬೇಕು, ಮಗೊಂದು ಸ್ವಲ್ಪ ಸಂತೋಷವಾಗಿ ನಾವು ಕಳೆಯೋಣ ಅಂತೇಳಿ ಬಂದಾರ. ಆದ್ರೆ ಅಲ್ಲಿ ತಂದೆ ತಾಯಿಗಳು 1% ಕೂಡ ಸಂತೋಷನ ಅನುಭವಿಸ್ತಿಲ್ಲ.
ಅವರು ಬರೇ ಚಿಂತನಲ್ಲೇ ಅದಾರ, ದುಃಖದಲ್ಲೇ ಅದಾರ, ಭಯನಲ್ಲೇ ಅದಾರ. ಆದ್ರೆ ಈ ಇಬ್ರು ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ? ಸಂತೋಷವಾಗಿ ತಿಂತಾರ. ಅವ್ರು ಯಾವ್ದು ಚಿಂತೆ ಮಾಡ್ತಿಲ್ಲ, ಯಾವ್ದು ಕೂಡ ಅವರು ಆಲೋಚನೆ ಮಾಡ್ತಿಲ್ಲ. ಅವರು ಚೆನ್ನಾಗಿ ತಿಂತಾರ, ಸಂತೋಷ ಪಡ್ತಾರ. ಆ ಮೂಮೆಂಟ್ ನ ಅವ್ರು ಎಂಜಾಯ್ ಮಾಡ್ತಾರ. ಯಾಕೆ ಆ ಮಕ್ಕಳು ಸಂತೋಷ ಪಡ್ತಾರ ಅಂದ್ರೆ, ತನ್ನ ಮಕ್ಕಳು ಯಾರ ಮೇಲೆ ಡಿಪೆಂಡ್ ಆಗಾರ? ನಾನು ಚಿಂತೆ ಮಕ್ಕಳಿಗೆ ಬೇಕಾಗಿಲ್ಲ. ಅವ್ರಿಗೇನು, ನನ್ನ ತಂದೆ ತಾಯಿಗಳು ಇದಾರ, ನನಗೆ ನಾನು ಅದಕ್ಕೆ ಚಿಂತೆ ಬಿಡ್ಬೇಕು. ಐಸ್ ಕ್ರೀಮ್ ಅನ್ನ ತಿಂತಾರ, ಕೇಕ್ ಅನ್ನ ತಿಂತಾರ, ಬಿರಿಯಾನಿ ಅನ್ನ ತಿಂತಾರ, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಕೊಂಡು ತಿಂತಾರ. ಯಾಕೆ? ನನ್ನ ತಂದೆ ತಾಯಿಗಳು ನನಗಿದಾರ. ಆ ಮೂಮೆಂಟ್ ಅವ್ರು ಸಂತೋಷ ಪಡ್ತಾರ, ಎಂಜಾಯ್ ಮಾಡ್ತಾರ. ಆದ್ರೆ ಇವ್ರೇನ್ ಮಾಡ್ತಾರ? ತಮ್ಮ ಒಂದು ಪರಿಸ್ಥಿತಿನ ನೋಡಿ ನಾಳೆ ಚಿಂತೆ ಮಾಡಿ ಬಾಧೆ ಬೀಳ್ತಾರ. ಆ ಮಕ್ಕಳು ಹೆಂಗ ತನ್ನ ತಂದೆ ತಾಯಿಗಳು ನನಗಿದಾರ ಅಂತೇಳಿ ಸಂತೋಷದಲ್ಲಿ ಜೀವಿಸ್ತಾ ಇದಾರೋ, ನಾಳೆದ ಚಿಂತೆ ಬಿಟ್ಟು ನಾವು ನಮಗೆ ಪರಮ ತಂದೆ ನಮಗೆ ಒಬ್ಬನಿದಾನ. ಆಮೇನ್. ಆತನು ನಮಗೆ ಇದಾನೆ, ಆತನು ನಮ್ಮನ್ನು ಪೋಷಿಸ್ತಾನೆ, ಆತನು ನಮ್ಮನ್ನು ನಡೆಸ್ತಾನೆ ಅನ್ನೋ ಒಂದು ಭರವಸೆ, ವಿಶ್ವಾಸ ನಮ್ಮಲ್ಲಿ ಇದ್ದಾಗ ಎಂತ ಪರಿಸ್ಥಿತಿ ಬಂದ್ರು ಕೂಡ ನಾವು ಕದಲುವುದಿಲ್ಲ. ನಾವು ಆ ಮೂಮೆಂಟ್ ಎಂಜಾಯ್ ಮಾಡ್ತೀವಿ. ದೇವ್ರು ಅದನ್ನೇ ಹೇಳ್ತಾನ, ನೀನ್ ನಾಳೆ ಚಿಂತೆ ನಿನಗೆ ಯಾಕೆ? ನಾಳೆ ಭಾರ ನನ್ ಮೇಲೆ ಹಾಕು, ಚಿಂತೆ ಎಲ್ಲ ನನ್ನ ಮೇಲೆ ಹಾಕು. ನಾನೆಲ್ಲ ನಿನ್ನ ಪೋಷಿಸೋನು, ನಾನೆಲ್ಲ ನಿನ್ನ ನಡೆಸೋನು. ಆ ಒಂದು ವಿಶ್ವಾಸ ನಮ್ಮಲ್ಲಿ ಇದ್ದಾಗ, ಈಗ ನೋಡ್ರಿ, ನಮ್ಮ ಪರಿಸ್ಥಿತಿ ಒಂದ್ ರೀತಿ ಇರ್ತೈತೆ. ನಾಳೆ ಅದ ಅನ್ಕೊಂಡಿರ್ತೀವಿ ನಾವು, ನಾಳೆ ಹೆಂಗಪ್ಪ ಅನ್ಕೊಂಡಿರ್ತೀವಿ. ನಾಳೆ ಯಾವ್ದೋ ಒಂದು ರೀತಿಯಲ್ಲಿ ದೇವ್ರ ಸಹಾಯ ಕಳಿಸ್ತಾನೆ. ನೀನು ಆತನ ಮೇಲೆ ವಿಶ್ವಾಸ ಇಟ್ಟು ನಡೆಯೋದಾದ್ರೆ ನೀನ್ ನಾಳೆ ಚಿಂತೆ ಮಾಡಬಾರ್ದು. ಇವತ್ತು ಏನೈತೆ ಇರೋದ್ರಲ್ಲಿ ನೀನ್ ಹೆಂಗ್ ಸಂತೋಷವಾಗಿರ್ಬೇಕು, ದೇವ್ರ ಮೇಲೆ ಆನ್ಕೊಂಡು ಆ ರೀತಿ ನಡೀತಿದ್ರೆಗಿನ ನಾಳೆ ಕಂಪಲ್ಸರಿ ದೇವರೇ ನಿನಗೆ ಸಹಾಯ ಕಳಿಸ್ತಾನ. ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಡೆಯೋರು ಯಾವತ್ತೂ ಕದಲುವುದಿಲ್ಲ.